ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. RRB ಗ್ರೂಪ್ ಡಿ 2025 ಯಾರೆಲ್ಲ ಈಗ ಅಪ್ಲಿಕೇಶನ್ ಅನ್ನು ಹಾಕಿ ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸ್ತಾ ಇದ್ರು ಅವರಿಗೆಲ್ಲ ಈ ವಿಡಿಯೋನ ಮಾಡ್ತಾ ಇದ್ರಿ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ, ಸರ್ ಕ್ಲಾಸ್ ಮಾಡಿ ಅಂತ ಕೇಳ್ತಾ ಇದ್ರಿ. ನಿಜವಾಗ್ಲೂ ನನಗೆ ಕ್ಲಾಸ್ ಮಾಡುವಟ್ಟ ಟೈಮ್ ಇರೋದಿಲ್ಲ, ಆದ್ದರಿಂದ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಈ ಒಂದು ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, RRB ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂಥ ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ ಒನ್ ಬೈ ಒನ್. ಅಂದ್ರೆ ಪ್ರತಿಯೊಂದು ವಿಡಿಯೋದಲ್ಲಿ ಜನರಲ್ ಸೈನ್ಸ್ ಆಗಿರ್ಬೋದು, ಸಾಧ್ಯವಾದ್ರೆ ಜನರಲ್ ಸೈನ್ಸ್ ಅನ್ನ ಮಾಡೋಣ, ಜನರಲ್ ನಾಲೆಜ್ ಅನ್ನ, ಜನರಲ್ ಸ್ಟಡೀಸ್ ಅನ್ನ, ಮತ್ತೆ ಕರೆಂಟ್ ಅಫೇರ್ಸ್ ಅನ್ನ, ಈ ಎಲ್ಲವನ್ನ ಕವರ್ ಮಾಡ್ತಾ ಹೋಗೋಣ. ಆದ್ರೆ ಈ ಕ್ವಶನ್ ಪೇಪರ್ ಅಲ್ಲಿ ಯಾವೆಲ್ಲ ಕ್ವಶನ್ ಪೇಪರ್ ಬಿದ್ದಿದಾವೆ ಅದನ್ನ ಸಾಲ್ವ್ ಮಾಡ್ತಾ ಅದಕ್ಕೆ ರಿಲೇಟ್ ಇರುವಂತ ನಾಲೆಜ್ ಅನ್ನ ಬೆಳೆಸ್ಕೋತಾ ಹೋಗೋಣ. ಇವತ್ತಿನ ಮೊದಲನೇ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರಿಗೆಲ್ಲ ಈ ಒಂದು ಜರ್ನಿಯಲ್ಲಿ ಸೇರ್ಬೇಕಂತ ಇಷ್ಟ ಇದೆಯೋ ಅವರೆಲ್ಲರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದನ್ನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ದಲ್ಲಿ ಆದ್ರೂ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸಬೇಕಾದ್ರೆ ಅದಕ್ಕೆ ಮೊಟ್ಟ ಮೊದಲು ಏನ್ ಮಾಡ್ಬೇಕಂದ್ರೆ, ಅದರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡಿ ಅದರ ಅನಲೈಸ್ ಮಾಡೋದು ಒಂದು ಪ್ರಮುಖವಾದ ಹೆಜ್ಜೆ ಆಗಿರ್ತದೆ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ನಮ್ಮ ವ್ಯೂವರ್ಸ್ ಗೆ ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೀವಿ. ಅಂದ್ರೆ 2005 ಹಿಡ್ಕೊಂಡು 2022 ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂತ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಅಸಿಸ್ಟೆಂಟ್ ಲೋಕೋ ಪೈಲಟ್ ನ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಅದೇ ರೀತಿ ಇತ್ತೀಚೆಗೆ ನಡೆದಂತ RPF ನ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಟೆಕ್ನಿಷಿಯನ್ ಗ್ರೇಡ್ 3 ಯ ಪ್ರಶ್ನೆ ಪತ್ರಿಕೆಗಳು, ಹೀಗೆ ಟೋಟಲ್ ಆಗಿ ಒಟ್ಟು 15 ಸೆಟ್ ಕ್ವಶನ್ ಪೇಪರ್ ಗಳನ್ನ ಎಲ್ಲವೂ ಕನ್ನಡ ಭಾಷೆಯಲ್ಲಿ ಇರ್ತವೆ. ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಕೇವಲ ನಿಮಗೆ 99 ರೂಪಾಯಿಗಳಲ್ಲಿ ನಮ್ಮ ವ್ಯೂವರ್ಸ್ ಗೆ ನಾವು ಏನಂದ್ರೆ ಒಂದು ಪ್ಯಾಕೇಜ್ ಮೂಲಕ ಕೊಡ್ತಾ ಇದೀವಿ. ಇದಕ್ಕೆ ನಿಮ್ಗೆ ಎಲ್ಲರಿಗೂ ಬೇಕಂತಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ, ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬಹುದು. ಯಾಕಂದ್ರೆ ನೀವು ಎಕ್ಸಾಮ್ಗೆ ಪ್ರಿಪರೇಷನ್ ಆಗುವಾಗ ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಅನಲೈಸ್ ಮಾಡೋದ್ರ ಮೂಲಕ ಮುಂದೆ ನಡಿಬಹುದಾದಂತಹ ಪ್ರಶ್ನೆಗಳು ಯಾವ ರೀತಿ ಬರ್ಬೋದಂತ ನೀವು ಅಂದಾಜನ್ನ ಮಾಡ್ಬೇಕಾಗ್ತದೆ. ಅದಕ್ಕೆ ಹೆಲ್ಪ್ ಆಗ್ಲಿ ಅಂತ ಈ ಪ್ಯಾಕೇಜ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾರಿಗೆಲ್ಲ ಇದರಲ್ಲಿ ಇಂಟ್ರೆಸ್ಟ್ ಇದೆ, ಯಾರಿಗೆಲ್ಲ ಈ ಪ್ರಶ್ನೆ ಪತ್ರಿಕೆಗಳು ಬೇಕಂತ ಹೇಳ್ತಾರಲ್ಲ, ಇಲ್ಲಿ ಮೇಲ್ಗಡೆ ನಂಬರ್ ಇದೆ ಅಥವಾ ನನ್ನ ಬಯೋದಲ್ಲಿ ನಂಬರ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಹಾಕಿರ್ತೀನಿ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನ ತಗೊಳ್ಬಹುದು ಸ್ನೇಹಿತರೆ. ಇನ್ನೊಂದ್ಸಲ ಹೇಳ್ತೀನಿ, ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಕನ್ನಡದಲ್ಲೇ ಇರ್ತವೆ. ಟೋಟಲ್ ಆಗಿ 15 ಸೆಟ್ ಪ್ರಶ್ನೆ ಪತ್ರಿಕೆಗಳನ್ನ ಕನ್ನಡದಲ್ಲಿ ನಿಮಗೆ ಕೊಡ್ತೀವಿ ಸ್ನೇಹಿತರೆ. ಯಾರಿಗೆಲ್ಲ ಬೇಕು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬಹುದು. ಇವತ್ತು ನಾವು 2022 ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡೋಣ. ಇದು 11/10/2022 ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ಆಗಿದೆ. ಅಂದ್ರೆ ಮೊದಲನೇ ಶಿಫ್ಟ್ 9 ರಿಂದ 10 ಏನ್ ನಡೆದಿತ್ತಲ್ಲ, ಆ ಶಿಫ್ಟ್ ಅಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ಅನ್ನ ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ, ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ ಅದನ್ನ ಕಮೆಂಟ್ ಮಾಡಿ. ಮತ್ತೆ ಇನ್ನು ಯಾರಿಗೆಲ್ಲ ಈ ವಿಡಿಯೋನ ಅವಶ್ಯಕತೆ ಇದೆಯೋ ಅವರಿಗೆಲ್ಲ ಶೇರ್ ಮಾಡಿ. ಯಾಕಂತಂದ್ರೆ ಇದೇ ರೀತಿಯ ರೈಲ್ವೆಗೆ ಸಂಬಂಧಪಟ್ಟಂತ ಮತ್ತೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಮತ್ತೆ ಯಾರೆಲ್ಲ ಡಿ ಗ್ರೂಪ್ ಅಥವಾ RPF ಏನು ಕಾನ್ಸ್ಟೇಬಲ್ ಹಾಕಿದಾರಲ್ಲ, ಈ ಎಲ್ಲಾ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಹೆಲ್ಪ್ ಆಗುವಂತ ವಿಷಯನ ನಿಮ್ ಮುಂದೆ ತರ್ತಾ ಇರ್ತೀನಿ. ಅದಕ್ಕೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದೆ ಹೋಗಿ ಸ್ನೇಹಿತರೆ. ಮೊದಲಿಗೆ ನಾವು ಇದರ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಭಾರತವು ಯಾವ ಮಾದರಿಯ ಸರ್ಕಾರವನ್ನ ಹೊಂದಿದೆ? ಭಾರತವು ಡ್ಯಾಶ್ ಮಾದರಿಯ ಸರ್ಕಾರವನ್ನ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಉತ್ತರವನ್ನ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಸಂಸದೀಯ ಮಾದರಿಯ ಸರ್ಕಾರವನ್ನ ಭಾರತ ಹೊಂದಿದೆ ಸ್ನೇಹಿತರೆ. ಇದು ಒಂದು ಕೇವಲ ಒಂದು ಪ್ರಶ್ನೆಗೆ ಉತ್ತರ ಆಯ್ತು. ನಾವು ಬರೀ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಎರಡನೇ ಪ್ರಶ್ನೆಗೆ ಹೋಗುದಿಲ್ಲ. ಯಾಕಂತಂದ್ರೆ ಈ ಒಂದು ಪ್ರಶ್ನೆಯ ಹಿಂದೆ ಏನು ನಾಲೆಜ್ ಇದೆಯಲ್ಲ, ಆ ನಾಲೆಜ್ ಅನ್ನ ತಗೊಂಡು ಹೋಗೋಣ. ಯಾಕಂದ್ರೆ ಇದರ ಮೇಲೆ ಇನ್ನೂ 100 ಪ್ರಶ್ನೆಗಳನ್ನ ಅವರು ಕೇಳಬಹುದು. ಏನಪ್ಪಾ ಅಂದ್ರೆ, ಭಾರತದ ಸಂವಿಧಾನ ಅಂತಕ್ಕಂಥದ್ದು, ಭಾರತದ ಸಂವಿಧಾನ ರೆಡಿ ಆಗುವಾಗ ಬೇರೆ ಬೇರೆ ದೇಶದಿಂದ ಎರವಲವನ್ನ ಪಡೆದು ಏನಂದ್ರೆ ನಮ್ಮ ಸಂವಿಧಾನವನ್ನ ರಚನೆ ಮಾಡಿದ್ದಾರೆ. ಅದೆಲ್ಲ ನಿಮ್ಗೆ ಗೊತ್ತಿರುವ ಮಾತೇ ಆಗಿದೆ ಸ್ನೇಹಿತರೆ. ಅದರ ಮೇಲೆ ಯಾವ ರೀತಿಯ ಪ್ರಶ್ನೆಗಳು ಬೀಳ್ಬಹುದು? ಯಾಕಂತಂದ್ರೆ ನಾವು ಒಂದು ಪ್ರಶ್ನೆ ಪತ್ರಿಕೆಯನ್ನ ಅನಲೈಸ್ ಮಾಡುವಾಗ ಒಂದು ಪ್ರಶ್ನೆಯ ಏನೊಂದು ಬೇಸ್ ಇರ್ತಲ್ಲ, ಇದರ ಮೇಲೆ ಮತ್ತೆ ಇದೇ ಒಂದು ಚಾಪ್ಟರ್ ಮೇಲೆ ಯಾವೆಲ್ಲ ಪ್ರಶ್ನೆಗಳನ್ನ ಅವರು ಕೇಳಬಹುದು. ಯಾಕಂದ್ರೆ ಮುಂದೆ ನಡೆಯುವಂತ ಪರೀಕ್ಷೆಯಲ್ಲಿ ಇದೇ ಒಂದು ಚಾಪ್ಟರ್ ಮೇಲೆ ಅಥವಾ ಇದೊಂದು ವಿಷಯದ ಮೇಲೆ ಬೇರೆ ಬೇರೆ ಯಾವೆಲ್ಲ ಪ್ರಶ್ನೆಗಳನ್ನ ಅವರು ಕೇಳಬಹುದು ಅಂತಕ್ಕಂಥದ್ದನ್ನ ವಿಚಾರ ಮಾಡ್ಬೇಕಾಗ್ತದೆ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೀವು ನೋಡ್ಬೋದು, ಭಾರತದ ಸಂವಿಧಾನವನ್ನ ರಚನೆ ಮಾಡುವಾಗ ಏನೋ ಒಂದು ಒಂದು ಪ್ರತಿಯನ್ನ ರಚನೆ ಮಾಡಿದಾರಲ್ಲ, ಅವಾಗ ಬೇರೆ ಬೇರೆ ಸಂವಿಧಾನದಿಂದ ಕೆಲವೊಂದು ಭಾಗಗಳನ್ನ ಎರವಲನ್ನ ಪಡೆದಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರುವಾಗಿದೆ. ಬ್ರಿಟನ್ ಇಂದ ತಂದ್ರು, ಅಮೆರಿಕ ಇಂದ ತಂದ್ರು, ಐರ್ಲೆಂಡ್ ಇಂದ, ಫ್ರಾನ್ಸ್ ಇಂದ, ಜರ್ಮನ್ ದಿಂದ, ಹೀಗೆ ಬೇರೆ ಬೇರೆ
ದೇಶಗಳಿಂದ ಯಾವ್ಯಾವ ಒಂದು ಉಪಯುಕ್ತವಾದಂತ ಭಾಗಗಳು ಅವೆಲ್ಲ ತಂದು ಒಂದು ಸದೃಢವಾದ ಸಂವಿಧಾನವನ್ನ ರಚನೆ ಮಾಡಿದ್ರೆ ಸ್ನೇಹಿತರೆ. ಅವ್ ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ಬ್ರಿಟನ್ನಿನ ಸಂವಿಧಾನದಿಂದ ನಾವ್ ಏನ್ ನೋಡಿದಲ್ಲ, ಈ ಪ್ರಶ್ನೆ ಏನಿದೆಯಲ್ಲ ಇಲ್ಲಿ ನೋಡ್ಬೋದು. ಭಾರತವು ಯಾವ ಮಾದರಿಯ ಸರ್ಕಾರವನ್ನ ಹೊಂದಿದೆ? ಸಂಸದೀಯ ಮಾದರಿ ಸರ್ಕಾರ ಅಂತ ಕೊಟ್ಟಿದ್ದಾರೆ. ಇದನ್ನೇ ನಾವು ಏನಂತ ಕೇಳ್ಬೋದು, ಭಾರತದ ಸಂಸದೀಯ ಮಾದರಿಯ ಸರ್ಕಾರವನ್ನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಈ ರೀತಿ ಪ್ರಶ್ನೆಯನ್ನು ಕೇಳಬಹುದು. ಇದನ್ನು ಆ ರೀತಿಯ ಪ್ರಶ್ನೆಯನ್ನು ಸಹ ಕೇಳಬಹುದು. ಆದ್ದರಿಂದ ಸ್ನೇಹಿತರೆ ನೋಡ್ಬೋದು, ಇಲ್ಲಿ ಮೊದಲಿಗೆ ಕೊಡದರೆ ಬ್ರಿಟನ್ನಿನ ಸಂವಿಧಾನದ ಸಂಸದೀಯ ರೂಪದ ಸರ್ಕಾರವನ್ನ ಭಾರತಕ್ಕೆ ಎರವಲು ಪಡೆಯಲಾಗಿದೆ. ಮತ್ತೇನೇನಂತಂದ್ರಪ್ಪ, ಬ್ರಿಟನ್ನಿಂದ ಏಕಸ್ವಾಮ್ಯ ಪೌರತ್ವವನ್ನ ತಂದ್ರು, ನ್ಯಾಯದ ಪ್ರಭುತ್ವವನ್ನ ತಂದ್ರು, ಲೋಕಸಭಾ ಅಧ್ಯಕ್ಷರ ಅವರ ಏನಾದ್ರು ಪಾತ್ರ ಏನಿರ್ತತಿ, ಅವರ ಅಧಿಕಾರಿಗಳೇನಿರ್ತಾವ ಅವೆಲ್ಲವನ್ನ ಬ್ರಿಟನ್ನಿನ ತಂದ್ರು. ಶಾಸನದ ರಚನೆ ಅದರ ವಿಧಾನವನ್ನ ತಂದ್ರು, ನ್ಯಾಯ ನಿರ್ಧರಿಸುವ ಕಾರ್ಯವಿಧಾನಗಳನ್ನ ತಂದ್ರು. ಇವೆಷ್ಟವೆಲ್ಲವೂ ಬ್ರಿಟನ್ನಿನ ಸಂವಿಧಾನದಿಂದ ತಂದ್ರು. ಇನ್ನು ಅಮೆರಿಕದಿಂದ ತಂದಂತ ಪ್ರಮುಖವಾದ ಅಂಶಗಳು ಯಾವಂದ್ರೆ, ಮೊಟ್ಟ ಮೊದಲ ಬಾರಿಗೆ ಇಂಪಾರ್ಟೆಂಟ್ ಯಾವ್ದಂತಂದ್ರೆ ಮೂಲಭೂತ ಹಕ್ಕುಗಳು. ನೀವು ಎಷ್ಟೋ ಪ್ರಶ್ನೆಗಳನ್ನ ನೋಡಿರ್ತೀರಿ, ರಾಜ್ಯದಲ್ಲಿ ಎಷ್ಟೋ ಪ್ರಶ್ನೆಗಳನ್ನ ನೋಡಿದೀನಿ. ಮೂಲಭೂತ ಹಕ್ಕುಗಳನ್ನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತಕ್ಕಂಥ ಪ್ರಶ್ನೆಗಳು ಬಹಳ ಸಲ ರಿಪೀಟ್ ಆಗ್ತದೆ. ಇದನ್ನ ನೋಡ್ಕೊಂಡ್ರೆ ಇದು ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ಎರವಲು ಪಡೆಯಲಾಗಿದೆ. ಆಮೇಲೆ ರಾಜ್ಯಗಳ ಒಕ್ಕೂಟದ ಸರ್ಕಾರದ ಮಾದರಿನ ತಂದ್ರು, ನ್ಯಾಯಾಂಗದ ಸ್ವಾತಂತ್ರ್ಯತೆ ಮತ್ತು ಶಾಸಕಾಂಗದ ನಿರ್ಧಾರಗಳನ್ನ ಪರಿಶೀಲಿಸುವ ಅಧಿಕಾರವನ್ನ ತಂದ್ರು, ರಾಷ್ಟ್ರಪತಿಗೆ ಮಹಾಸೇನಾಧಿಪತಿಯನ್ನ ಪಟ್ಟವನ್ನ ಅಮೆರಿಕ ಸಂವಿಧಾನದಿಂದನೇ ಕೊಟ್ರು. ಆಮೇಲೆ ನ್ಯಾಯ ನಿರ್ಧರಿಸುವ ಕಾರ್ಯವಿಧಾನವನ್ನ ಸಹ ಅಮೆರಿಕ ಸಂವಿಧಾನದ ಸಹ ಕೊಟ್ರು ಸ್ನೇಹಿತರೆ. ಇನ್ನು ಅದನ್ನ ಹೊರತುಪಡಿಸಿದ್ರೆ ಇಂಗ್ಲೆಂಡ್ ನಿಂದ ಏನ್ ತಂದ್ರು, ಸರ್ಕಾರಿ ಕಾರ್ಯನೀತಿಯ ಸಂವಿಧಾನಿಕ ತಾಕತ್ತು ಅಂದ್ರೆ ರಾಜ ನಿರ್ದೇಶಕ ತತ್ವಗಳನ್ನ ತಂದ್ರು. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಯಾಕಂದ್ರೆ ನಾವ್ ಇದನ್ನ ಬಹಳ ಸಲ ಕೇಳಿದೀವಿ, ಬಹಳ ಸಲ ರಿಪೀಟ್ ಆಗುವಂತ ಪ್ರಶ್ನೆ ಇದು. ರಾಜ ನಿರ್ದೇಶಕ ತತ್ವಗಳನ್ನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಮತ್ತು ರಾಜ ನಿರ್ದೇಶಕ ತತ್ವಗಳು ಸಂವಿಧಾನದ ಯಾವ ಭಾಗದಲ್ಲಿ ಬರ್ತತಿ? ಇವೆಲ್ಲವೂ ಪ್ರಶ್ನೆಗಳು ಬರ್ತಾವೆ. ಈ ಒಂದು ಪ್ರಶ್ನೆವನ್ನ ನೋಡೋದ್ರಿಂದ ಇಷ್ಟೆಲ್ಲ ಮುಂದೆ ಪ್ರಶ್ನೆ ಕೇಳಿದ್ರು ನಾವು ಅದಕ್ಕೆ ರೆಡಿ ಆಗ್ಬೋದು ಸ್ನೇಹಿತರೆ. ಈ ರೀತಿಯ ಒಂದು ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡ್ಬೇಕಾಗ್ತದೆ. ಕೇವಲ ಒಂದು ಪ್ರಶ್ನೆ ನೋಡುದು ಅದಕ್ಕೆ ನಾವು ಉತ್ತರ ಕೊಡ್ತಾ ಹೋದೆ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯ ಅರ್ಥ ಇರುವುದಿಲ್ಲ. ಇನ್ನೊಂದು ಏನಂತಂದ್ರೆ, ಭಾರತದ ಸಂಸದೀಯ ಮಾದರಿಯನ್ನ ಏನಂತ ಕರೀತಾರೆ ಅಂದ್ರೆ ವೆಸ್ಟ್ ಮಿನಿಸ್ಟರ್ ಮಾದರಿ ಅಂತ ಕರೀತಾರೆ. ಇದರ ಮೇಲೆಯೂ ಸಹ ಪ್ರಶ್ನೆಯನ್ನು ಕೇಳಬಹುದು. ಭಾರತದ ಸಂಸದೀಯ ಸರ್ಕಾರವನ್ನ ಏನೆಂದು ಕರೆಯುತ್ತಾರೆ? ಇಲ್ಲಿ ನೋಡ್ರಿ, ಬ್ರಿಟನ್ನಿನ ವೆಸ್ಟ್ ಮಿನಿಸ್ಟ್ರಿ ಮಾದರಿ ಅಂತ ಕರೀತಾರೆ. ಇದನ್ನು ಸಹ ಪ್ರಶ್ನೆಯನ್ನ ಇದ್ರ ಮೇಲೂ ಸಹ ಕೇಳಬಹುದು. ಆಮೇಲೆ ಮತ್ತೇನಂದ್ರೆ, ಫ್ರಾನ್ಸ್ ಸರ್ಕಾರದಿಂದ ನೀವು ನಮ್ಮ ಸಂವಿಧಾನದ ಮೂಲಭೂತ ಆಶಯಗಳು ಯಾವ ಅಂತ ಪ್ರಶ್ನೆ ಕೇಳ್ತಾರೆ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ, ಈ ಮೂರು ನಮ್ಮ ಸಂವಿಧಾನದ ಆಶಯಗಳು. ಈ ಒಂದು ಎಲ್ಲಿಂದ ತಂದ್ರ ಅಂತಂದ್ರೆ ಫ್ರಾನ್ಸ್ ದೇಶದಿಂದ ತಂದಿರು. ಇನ್ನು ಕೆನಡಾ ಸಂವಿಧಾನದಿಂದ ಏನ್ ತಂದ್ರು? ರಾಜ್ಯಗಳ ಒಕ್ಕೂಟದೊಂದಿಗೆ ಪ್ರಬಲ ಕೇಂದ್ರ ಸರ್ಕಾರದ ಮಾದರಿ, ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಮೇಲುಳಿದ ಶಕ್ತಿಗಳು. ಇನ್ನು ಆಸ್ಟ್ರೇಲಿಯಾ ಸಂವಿಧಾನದ ಏನ್ ತಂದ್ರು? ಪ್ರಸ್ತುತ ವಿಷಯಗಳ ಪಟ್ಟಿ, ಆಮೇಲೆ ರಾಜ್ಯಗಳ ಮಧ್ಯೆ ಅನಿರ್ಬಂಧಿತ ವ್ಯಾಪಾರ ವಹಿವಾಟಿಗೆ ಸ್ವಾತಂತ್ರ್ಯ, ಇವೆಲ್ಲವನ್ನ ತಂದ್ರು ಸ್ನೇಹಿತರೆ. ಇನ್ನ ಅದನ್ನ ಹೊರತುಪಡಿಸಿದ್ರೆ ಇನ್ನೊಂದು ಪ್ರಮುಖವಾದ ಭಾಗ ಯಾವ್ದಂತಂದ್ರೆ ತುರ್ತು ಪರಿಸ್ಥಿತಿಗಳು. ತುರ್ತು ಪರಿಸ್ಥಿತಿಗಳ ಮೇಲೆ ತುಂಬಾ ಪ್ರಶ್ನೆಗಳು ಬೀಳ್ತವೆ. ತುರ್ತು ಪರಿಸ್ಥಿತಿಯನ್ನ ಯಾವ ಸಂವಿಧಾನದಿಂದ ತಗೊಂಡು ಬಂದ್ರು ಅಂತ ತುಂಬಾ ಸಲ ಪ್ರಶ್ನೆ ಕೇಳಿದ್ದಾರೆ. ಅದು ಜರ್ಮನ್ ಸಂವಿಧಾನದಿಂದ ತುರ್ತು ಪರಿಸ್ಥಿತಿಯನ್ನ ತಂದಿದ್ದಾರೆ ಸ್ನೇಹಿತರೆ. ನೀವು ಏನ್ ಕ್ವಶನ್ ಪೇಪರ್ ನೋಡ್ತಾ ಇದ್ದೀರಲ್ಲ, ಈ ರೀತಿಯ ಪ್ರಶ್ನೆ ಪತ್ರಿಕೆಗಳು ನಿಮಗೂ ಬೇಕು ಅಂತಂದ್ರೆ ಈ ವಿಡಿಯೋದಲ್ಲಿ ನೋಡ್ತಿರುವಂತ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನ ತಗೊಳ್ಬಹುದು. ಏನಪ್ಪಾ ಇದೆ ಈ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅಲ್ಲಿ ಅಂತಂದ್ರೆ 2005ರಿಂದ ಹಿಡ್ಕೊಂಡು 2022ರವರೆಗೆ ನಡೆದಂತ ಡಿ ಗ್ರೂಪ್ ನ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಇದರಲ್ಲಿ ಇರ್ತವೆ. ಇತ್ತೀಚೆಗೆ ನಡೆದಂತ ಅಸಿಸ್ಟೆಂಟ್ ಲೋಕೋ ಪೈಲಟ್ ಗೆ ನಡೆದಂತ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತೀವಿ. ಅದೇ ರೀತಿ RPF ಗೆ SI ನಡೆದಂತ ಪ್ರಶ್ನೆ ಪತ್ರಿಕೆಗಳು ಕೊಡ್ತೀವಿ. ಅದೇ ರೀತಿ ಟೆಕ್ನಿಷಿಯನ್ ಗ್ರೇಡ್ 3 ಗೆ ನಡೆದಂತ ಪ್ರಶ್ನೆ ಪತ್ರಿಕೆಗಳು ಕೊಡ್ತೀವಿ ಸ್ನೇಹಿತರೆ. ಅದೇ ರೀತಿ 15 ಸೆಟ್ ಅದೇ ಕನ್ನಡ ಭಾಷೆಯಲ್ಲಿರುವಂತ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಇದರಲ್ಲಿ ಬರ್ತದೆ. ನೀವು ಇದನ್ನ ಬೇಕಾದ್ರೆ ಏನ್ ಮಾಡ್ಬೇಕಾದ್ರೆ ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಈ ಪ್ರಶ್ನೆ ಪತ್ರಿಕೆಗಳನ್ನ ನೀವು ತಗೋಬಹುದಾಗಿರ್ತದೆ. ಯಾವ ರೀತಿ ನೀವು ತಗೋಬೇಕಂತಾರೆ ಈ ಮೇಲೆ ಕಾಣುವಂತ ನಂಬರ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ನಾನು ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತಂದ್ರೆ ಈ ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ತಲುಪ್ತೀನಿ ಸ್ನೇಹಿತರೆ. ಇನ್ನು ಎರಡನೇ ಪ್ರಶ್ನೆಯನ್ನ ನೋಡೋದಾತಂದ್ರೆ ನಾವು ಈ ಕೆಳಗಿನವುಗಳಲ್ಲಿ ಯಾವುದು ಮೆಡಿಟೇರಿಯನ್ ಪ್ರದೇಶದಿಂದ ಪಾಶ್ಚಿಮಾತ್ಯ ಕ್ಷೋಭೆಗಳನ್ನ ಭಾರತೀಯ ಉಪಖಂಡಕ್ಕೆ ತರಲು ಕಾರಣವಾಗಿದೆ? ಅಂದ್ರೆ ಇದು ಭೂಗೋಳಶಾಸ್ತ್ರ ಮೇಲೆ ಬಿದ್ದಂತ ಪ್ರಶ್ನೆ. ಇದಕ್ಕೆ ಉತ್ತರ ಅವರೇ ಕೊಟ್ಟಿದ್ದಾರೆ, ಧಾರಾಕಾರ ಮಾರುತ ಅಥವಾ ಜಸ್ಟ್ರೋಮ್ ಅಂತ. ಇದರ ಒಂದು ಹಿನ್ನೆಲೆಯನ್ನ ನಾವು ನೋಡೋದಾತಂದ್ರೆ ಈ ಮಾರುತಗಳ ಬಗ್ಗೆ ನಮಗೂ ತಿಳ್ಕೊಳ್ಳುವುದು ತುಂಬಾ ಪ್ರಮುಖವಾಗಿರುತ್ತೆ ಸ್ನೇಹಿತರೆ. ಯಾಕಂದ್ರೆ ಕೇವಲ ಇದೊಂದು ಪ್ರಶ್ನೆಯನ್ನ ಕೇಳಿ ನಾವು ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಇನ್ನು ಇಲ್ಲ ನೋಡಿದ್ರೆ ಏನ್ ಕೊಡಿದ್ರೆ
ಇಲ್ಲಿ ನೋಡ್ರಿ ನೀವು ಜೆಟ್ ಸ್ಟ್ರೀಮ್ ಅಂತ ಕೊಡಿದರೆ ಈ ಜೆಟ್ ಸ್ಟ್ರೀಮ್ ಅಂದ್ರೆ ಏನು? ಜೆಟ್ ಸ್ಟ್ರೀಮ್ ಅಂತಕ್ಕಂಥದ್ದು ವಾಯು ಭಾಗದ ಮೇಲ್ಭಾಗದಲ್ಲಿ ಕಂಡು ಬರುವಂತ ಒಂದು ಮಾರುತವಾಗಿದೆ. ಮುಖ್ಯವಾಗಿದ್ದು ಟ್ರೋಟೋಸ್ಪಿಯರ್ ಮತ್ತು ಏನಂದ್ರೆ ಸ್ಟ್ರಾಟೋಸ್ಪಿಯರ್ ನ ನಡುವೆ ಅಂದ್ರೆ ಸುಮಾರು 9 ರಿಂದ 16 ಕಿಲೋಮೀಟರ್ ಮೇಲ್ಭಾಗದಲ್ಲಿ ಕಾಣುವಂತ ಒಂದು ಮಾರುತ ಆಗಿದೆ ಸ್ನೇಹಿತರೆ. ಇದು ಬಹಳ ವೇಗವಾಗಿ ಬೀಸುವಂತ ಮಾರುತ ಆಗಿದೆ. ಇನ್ನ ಇದರ ಲಕ್ಷಣಗಳು ಏನಪ್ಪಾ? ಅತಿಯಾದ ವೇಗದಲ್ಲಿ ಬೀಸ್ತತಿ. 110 ರಿಂದ 500 ಕಿಲೋಮೀಟರ್ ವೇಗದಲ್ಲಿ ಬೀಸುವಂತ ಲಕ್ಷಣವನ್ನ ಇದು ಹೊಂದಿದೆ. ಕೆಲವು ಸಂದರ್ಭಗಳಲ್ಲಿ 600 ಗಂಟೆವರೆಗೂ ಸಹ ಇದು ಬೀಸಬಹುದು. ಮತ್ತೆ ಇನ್ನೊಂದೇನಂದ್ರೆ ದಿಕ್ಕುಮಚ್ಚು ಚಲನೆ. ಸಾಮಾನ್ಯವಾಗಿ ಪಶ್ಚಿಮದಿಂದ ಪೂರ್ವಕ್ಕೆ ಈ ಮಾರುತ ಏನಾಕೈತೆ ಅಂದ್ರೆ ಬೀಸ್ತತಿ. ಇವೆಲ್ಲವೂ ಒಂದು ಪ್ರಶ್ನೆಗಳನ್ನ ಕೇಳಬಹುದಂತ. ಏನಂದ್ರೆ ಜೆಟ್ ಸ್ಟ್ರೀಮ್ ಯಾವ ವಾಯುಮಂಡಲದ ಯಾವ ಭಾಗದಲ್ಲಿ ಕಂಡು ಬರ್ತದೆ ಅಂತ ಕೇಳಬಹುದು. ಜೆಟ್ ಸ್ಟ್ರೀಮ್ ಇದರ ಏನಂದ್ರೆ ವೇಗ ಎಷ್ಟು ಕಿಲೋಮೀಟರ್ ಇಂದ ಎಷ್ಟು ಕಿಲೋಮೀಟರ್ ಇರ್ತೈತಿ ಅಂತ ಕೇಳಬಹುದು. ಇದರ ಪ್ರಮುಖವಾದ ಲಕ್ಷಣ ಏನಂತ ಕೇಳಬಹುದು. ಜೆಟ್ ಸ್ಟ್ರೀಮ್ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಏನಂತಂದ್ರೆ ವೇಗವಾಗಿ ಬೀಸ್ತದೆ ಅಂತ ಕೇಳಬಹುದು. ಪ್ರತಿಯೊಂದು ಲೈನ್ ಮೇಲೂ ಏನಂತಾರೆ ಪ್ರಶ್ನೆಯನ್ನ ಕೇಳಬಹುದು ಸ್ನೇಹಿತರೆ. ಆದ್ದರಿಂದ ಇವೆಲ್ಲವನ್ನ ನೀವು ನೋಡ್ಕೊಳ್ಬಹುದು. ಇನ್ನ ನೆಕ್ಸ್ಟ್ ಅಂದ್ರೆ ಮಾರುತಗಳು. ಏನಪ್ಪಾ ಮಾರುತ ಅಂತಂದ್ರೆ ಇಲ್ಲಿ ಕೊಡಿದರೆ ಮಾರುತಗಳು ಭೂಗೋಳದ ವಿವಿಧ ಭಾಗಗಳಲ್ಲಿ ಉಂಟಾಗುವ ಗಾಳಿಯ ಪ್ರಕಾರಗಳಾಗಿವೆ. ಮೊದಲನೇದಾಗಿ ನೀವು ಮಾರುತಗಳು ಏನ್ ತಿಳ್ಕೊಬೇಕಂದ್ರೆ ಇವು ಭೂಭಾಗಗಳಲ್ಲಿ ಉಂಟಾಗುವ ಗಾಳಿಯ ಪ್ರಕಾರಗಳಾಗಿವೆ. ಇವು ಯಾವ ರೀತಿಯ ಯಾಕೆ ರಚನೆ ಆಕ್ಕವು? ಯಾಕಂತಂದ್ರೆ ಇವು ಅಲ್ಲಿಯ ತಾಪಮಾನ, ಒತ್ತಡ ಮತ್ತು ಅವು ಚಲಿಸುವಂತ ಚಲನೆಯ ಆಧಾರದ ಮೇಲೆ ಏನಾಕಂದ್ರೆ ಅವುಗಳ ಲಕ್ಷಣಗಳನ್ನ ನಾವು ಪಡೆದುಕೊಳ್ತವೆ. ಇದರಲ್ಲಿ ವಿಭಾಗಗಳು ಏನಪ್ಪಾ ಅಂದ್ರೆ ಸ್ಥಿರ ಮಾರುತಗಳು ಮತ್ತೆ ಲೋಕಲ್ ಇಲ್ಲಿ ಕರೀತಾರೆ. ಏನಂತಂದ್ರೆ ಸ್ಥಳೀಯ ಮಾರುತಗಳು ಮತ್ತು ವಿಶೇಷ ಮಾರುತಗಳು ಅಂತ ಕರೀತಾರೆ. ಇಲ್ಲಿ ಮೊದಲನೇದಾಗಿ ನಾವು ಸ್ಥಿರ ಮಾರುತಗಳು ಯಾವಂತಂದ್ರೆ ಸಮಭಾಜಿಯ ಗಾಳಿಗಳು. ಅಂದ್ರೆ ಇವು ಎಲ್ಲಿ ಕಂಡು ಬರ್ತಾವು? ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದ 30 ಡಿಗ್ರಿಯಲ್ಲಿ ಏನಂತಂದ್ರೆ ಸಮಭಾಜಿ ವಲಯಕ್ಕೆ ಬೀಸುವ ಗಾಳಿಗಳು ಕಂಡು ಬರ್ತಾವ. ಇನ್ನ ಮಧ್ಯ ಅಕ್ಷಾಂಶದ ಗಾಳಿಗಳು ಇವೇನಂತಂದ್ರೆ 30 ಡಿಗ್ರಿಯಿಂದ 60 ಡಿಗ್ರಿಯ ಅಕ್ಷಾಂಶಗಳ ನಡುವೆ ಪಶ್ಚಿಮದಿಂದ ಪೂರ್ವಕ್ಕೆ ಬೀಸುವ ಮಾರುತಗಳು ಇವು ಆಗಿವೆ. ಇನ್ನ ಧ್ರುವೀಯ ಗಾಳಿಗಳು ಇವು ಧ್ರುವ ಪ್ರದೇಶಗಳಲ್ಲಿ ಕಂಡು ಬರುವಂತ ಮಾರುತಗಳ ಪ್ರಕಾರಗಳಾಗಿದ್ದಾವೆ. ಇನ್ನ ಆಕಸ್ಮಿಕ ಮಾರುತಗಳು ಲೋಕಲ್ ವಿಂಡ್ಸ್ ಅಂತ ಕರೀತಾರೆ. ಇವು ಸಹ ತುಂಬಾ ಪ್ರಮುಖವಾದದ್ದು. ಇಲ್ಲಿ ಕೆಲವೊಂದು ಹೆಸರನ್ನ ಕೊಡ್ತಾರೆ. ಈಗ ನೀವು ಲೂ ಅಂತಕ್ಕಂತ ಮಾರುತ ಯಾವ ಭಾಗದಲ್ಲಿ ಬೀಸ್ತದೆ ಅಂತ ಕೇಳ್ತಾರೆ. ಉತ್ತರ ಭಾರತದ ಬೇಸಿಗೆಯಲ್ಲಿ ಬೀಸುವಂತ ಒಂದು ಮಾರುತ ಆಗಿದೆ ಲೂ ಅಂತಕ್ಕಂಥದ್ದು. ಇನ್ನೊಂದು ಚಿನೂಕ್. ಚಿನೂಕ್ ಎಲ್ಲಿ ಬೀಸ್ತದಪ್ಪ? ಅಮೆರಿಕ ಮತ್ತು ಕೆನಡಾದ ಪರ್ವತ ಪ್ರದೇಶಗಳಲ್ಲಿ ಬೀಸುವಂತ ಬಿಸಿಯ ಗಾಳಿ ಆಗಿದೆ. ಇನ್ನ ಹರ್ಮ್ಯಾಟನ್ ಇದು ಆಫ್ರಿಕಾ ಖಂಡದಲ್ಲಿ ಬೀಸುವ ಒಣ ಮತ್ತು ಶೀತ ಗಾಳಿ. ನೋಡು ಸ್ನೇಹಿತರೆ, ಇವೆಲ್ಲವನ್ನು ನೀವು ಎಕ್ಸಾಮ್ ಅಲ್ಲಿ ಒಂದ್ ಹೆಸರು ಕೊಟ್ಟಿವಿ ಯಾವ ಪ್ರದೇಶದಲ್ಲಿ ಬೀಸ್ತಾವಂತ ಕೇಳಬಹುದು. ಇನ್ನ ಪುನ್ನು ಇದು ಯುರೋಪಿನ ಆಲ್ಪ್ ಪರ್ವತಗಳಲ್ಲಿ ಬೀಸುವಂತ ಗಾಳಿಯ ಪ್ರಕಾರ ಆಗಿದೆ ಸ್ನೇಹಿತರೆ. ಇನ್ನು ಅವಾಗಲೇ ನೋಡಿದ್ವಲ್ಲ ನಾವು ವಿಶೇಷ ಮಾರುತಗಳು. ಏನು ಜೆಟ್ ಸ್ಟ್ರೀಮ್ ಅಂತ ಬರ್ತಾವಲ್ಲ ವಿಶೇಷ ಮಾರುತಗಳಲ್ಲಿ ಬರ್ತಾವು. ಇದರಲ್ಲಿ ಯಾವಂತ ನಾವು ಅವಾಗಲೇ ನೋಡಿದ್ರೆ ಜೆಟ್ ಸ್ಟ್ರೀಮ್ ಅಂತಕ್ಕಂಥದ್ದು ಅತ್ಯಂತ ವೇಗದಲ್ಲಿ ಬೀಸುವಂತ ಒಂದು ಮಾರುತ ಆಗಿದೆ. ಇದು ಕಿಲೋಮೀಟರ್ಗೆ ಏನಂತಂದ್ರೆ ಸಾಮಾನ್ಯವಾಗಿ ನೋಡಿದ್ರೆ ಅವಾಗಲೇ 600 ಕಿಲೋಮೀಟರ್ ಸ್ಪೀಡ್ ದಲ್ಲಿ ಬೀಸುವಂತ ಮಾರುತ ಇದಾಗಿದೆ. ಮತ್ತು ಇದು 9 ರಿಂದ 16 ಕಿಲೋಮೀಟರ್ ಎತ್ತರದಲ್ಲಿ ಬೀಸುವಂತ ಮಾರುತ ಇದಾಗಿದೆ. ಇದನ್ನು ಬಿಟ್ಟರೆ ಇನ್ನೊಂದು ಯಾವ್ದಂದ್ರೆ ಅನಾಬೆಟಿಕ್ ಮತ್ತು ಕ್ಯಾಟಾಬೆಟಿಕ್ ಅಂತಕ್ಕಂಥ ಮಾರುತಗಳು. ಇವು ಸಹ ಎಲ್ಲಿ ಬೀಸ್ತಾವು? ಪರ್ವತ ಪ್ರದೇಶಗಳಲ್ಲಿ ಉಂಟಾಗುವ ಏರಿಯಾ ಮತ್ತು ಇಳಿಯ ಗಾಳಿಗಳು ಇವು ಆಗಿರ್ತವೆ ಸ್ನೇಹಿತರೆ. ಈ ರೀತಿ ನಾವೇನಂತಂದ್ರೆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಅನಲೈಸ್ ಮಾಡ್ಬೇಕಾಗ್ತದೆ. ಪ್ರಶ್ನೆಯನ್ನ ನೋಡುದಾತಂದ್ರೆ ಡ್ಯಾಶ್ ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ಭಾರತದಲ್ಲಿ ಬಜೆಟ್ ಕೊರತೆಯನ್ನ ತುಂಬಿಸಲು ತಾತ್ಪೂರ್ತಿಕ ಖಜಾನೆ ಮಸೂದೆಗಳ ವ್ಯವಸ್ಥೆಯನ್ನ ನಿಲ್ಲಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಜಿಕೆಗೆ ಸಂಬಂಧಪಟ್ಟಂತ ಏನಂತಂದ್ರೆ ಪ್ರಶ್ನೆ ಆಗಿದೆ. ಇದರ ಯಾವ ರೀತಿ ಅಂತಂದ್ರೆ ಬಜೆಟ್ ನ ಈಗ ಉದಾಹರಣೆಗೆ ಕೇಂದ್ರ ಬಜೆಟ್ ಈಗ ಜಾರಿಗೆ ಬಂತ ಮೊನ್ನೆ, ಆ ಬಜೆಟ್ ಗೆ ಸಂಬಂಧಪಟ್ಟಂತೆ ಏನೆಲ್ಲಾ ಪ್ರಶ್ನೆಗಳನ್ನ ಕೇಳಬಹುದು ಅಂತಕ್ಕಂಥದ್ದನ್ನ ತಿಳಿಸುವಂತದ್ದು ಈ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಇದರ ಉತ್ತರ 1997 ಬರ್ತದೆ. ನೀವೇನ್ ಮೊನ್ನೆ ಕೇಂದ್ರ ಸರ್ಕಾರ ನಿರ್ಮಲಾ ಸೀತಾರಾಮನ್ ಅವರು ಏನ್ ಬಜೆಟ್ ಅನ್ನ ಘೋಷಣೆ ಮಾಡಿದ್ರಲ್ಲ ಅದರ ಒಂದು ನೋಟ್ಸ್ ಮಾಡ್ಕೊಡ್ರಿ. ಅದರ ನೋಟ್ಸ್ ಮಾಡ್ಕೊಂಡು ಅದ್ರ ಮೇಲೆ ಯಾವೆಲ್ಲಾ ಪ್ರಶ್ನೆಗಳನ್ನ ಕೇಳ್ಬೋದು ಅಂತ ಹೇಳಿ ನೀವ ಒಂದೇನಾದ್ರೆ ಟಿಪ್ಪಣಿಯನ್ನ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಇನ್ ನೆಕ್ಸ್ಟ್ ಪ್ರಶ್ನೆ ನೋಡ್ತಾದ್ರೆ ಈ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಮಾರ್ಚ್ 22ರಲ್ಲಿ ಘರ್ ಘರ್ ರೇಷನ್ ಯೋಜನೆಯನ್ನು ಪ್ರಾರಂಭಿಸಿತು? ಅವರ ಈಗಾಗಲೇ ಕೊಡಿದರೆ ಪಂಜಾಬ್ ಅಂತಕ್ಕಂಥದ್ದು ಉತ್ತರ. ಪಂಜಾಬ್ ರಾಜ್ಯದಲ್ಲಿ ಏನಂತಂದ್ರೆ 2022ರಲ್ಲಿ ಘರ್ ಘರ್ ಯೋಜನೆಯನ್ನ ಪ್ರಾರಂಭಿಸಿತು. ಘರ್ ಘರ್ ರೇಷನ್ ಯೋಜನೆ ಅಂತಂದ್ರೆ ಈ ಯೋಜನೆಯು ಅರ್ಹ ಫಲಾನುಭವಿಗಳಿಗೆ ಅವರ ಮನೆಯ ಬಾಗಿಲಿಗೆ ನೇರವಾಗಿ ರೇಷನ್ ಸರಕುಗಳನ್ನ ವಿತರಿಸುವುದನ್ನ ಉದ್ದೇಶಿಸಿದೆ. ಇದರಿಂದ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ
ಅಂದ್ರೆ PDS ಅಂತ ಕರೀತಾರೆ ಅವುಗಳಿಗೆ ಹೋಗುವ ಅಗತ್ಯತೆಗಳನ್ನ ತಪ್ಪಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಅಂದ್ರೆ ಇದು 2022ರಲ್ಲಿ ನಡೆದಿರ್ತಕ್ಕಂಥದ್ದು ಏನಂತಂದ್ರೆ ಅವಾಗಿ ನಡೆದಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಪ್ರಶ್ನೆ. ನೀವು ಈಗ ಸದ್ಯದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತ ಯೋಜನೆಗಳ ಮೇಲೆ ಕಣ್ಣಾಡಿಸ್ಬೇಕು. ಈ ಪ್ರಶ್ನೆ ಅರ್ಥ ಏನಂತಂದ್ರೆ ಈಗ ಕೇಂದ್ರ ಸರ್ಕಾರ ಯಾವೆಲ್ಲ ಯೋಜನೆಗಳನ್ನ ಜಾರಿಗೆ ತಂದಿದೆ, ಜನರಿಗೆ ಉಪಯೋಗ ಆಗುವಂತ ಯಾವ್ಯಾವ ಹೊಸ ಯೋಜನೆಗಳನ್ನ ತಂದಿದೆ, ಆ ಯೋಜನೆಗಳನ್ನ ಮೇಲೆ ಒಂದು ಟಿಪ್ಪಣಿಯನ್ನ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಅವಾಗ 2022ರಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ಇದು. ಅವಾಗ 2022ರ ಕರೆಂಟ್ ಅಫೇರ್ಸ್ ಮೇಲೆ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಇವಾಗ ನೀವು 2025ರಲ್ಲಿ ಎಕ್ಸಾಮ್ ಬರೀಬೇಕಂದ್ರೆ 24, 23 ಈ ವಿಭಾಗದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ಯಾವೆಲ್ಲ ಹೊಸ ಯೋಜನೆಗಳನ್ನ ತಂದಿದ್ದಾರೆ, ಮತ್ತೆ ಕೇಂದ್ರ ಬಜೆಟ್ ನಲ್ಲಿ ಯಾವೆಲ್ಲ ಘೋಷಣೆಗಳನ್ನ ಮಾಡಿದ್ದಾರೆ, ಅದರಲ್ಲಿ ಯಾವ ಹೊಸ ಯೋಜನೆಗಳನ್ನ ಘೋಷಣೆ ಮಾಡಿದರೆ ಅವೆಲ್ಲವನ್ನ ನೀವು ಟಿಪ್ಪಣಿಯನ್ನ ಮಾಡ್ಕೊಂಡ್ರೆ ಈ ಪ್ರಶ್ನೆ ಪತ್ರಿಕೆಗಳಲ್ಲಿ ಉತ್ತರವನ್ನ ಕೊಡ್ಬೋದು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿಯ ಪ್ರಶ್ನೆ ಪತ್ರಗಳನ್ನ ವಿವರಣೆ ಮಾಡ್ತಾ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ರೀತಿಯ ವಿಡಿಯೋಗಳು ನಿಮ್ಗೆ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮುಂದೆ ಇನ್ನುಳಿದ ಪ್ರಶ್ನೆಗಳನ್ನ ಏನಂದ್ರೆ ಸಾಲ್ವ್ ಮಾಡ್ತಾ ಹೋಗೋಣ. ಒಂದೇ ವಿಡಿಯೋದಲ್ಲಿ ಎಲ್ಲಾ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋದ್ರೆ ವಿಡಿಯೋ ತುಂಬಾ ಲೆಂತಿ ಆಗ್ತದೆ, ಮತ್ತೆ ಎಲ್ಲವನ್ನ ಡಿಟೇಲ್ ಆಗಿ ಹೇಳಿಕ್ ಆಗುದಿಲ್ಲ. ಅದಕ್ಕೆ ಕೆಲವೊಂದು ಪ್ರಶ್ನೆಗಳನ್ನ ಮಾತ್ರ ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ. ಮುಂದಿನ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಿಮ್ಗೆಲ್ಲರೂ ಬೇಕಂತಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಮತ್ತೆ ಇದೇ ರೀತಿಯ ವಿಡಿಯೋಗಳು ನಿಮ್ಗೆ ಬೇಕಂತಂದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮೆಲ್ಲಾ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ ಸ್ನೇಹಿತರೆ.